ವರದಿ ವಿರುದ್ಧ ಸಮರವನ್ನ ಸಾರಲಾಗ್ತಾ ಇದೆ. ನೀರು ನಿಲ್ಲದಂತೆ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ಆಯಾ ಜಾಗದ ಮಾಲೀಕರೇ ಇದಕ್ಕೆ ಹೊಣೆ ಆಗ್ತಾರೆ. ಹಾಗಾಗಿ ಆಯಾ ಜಾಗದ ಮಾಲೀಕರಿಗೆ ಈ ವಾರ್ನಿಂಗ್ ಅನ್ನ ನೀಡಲಾಗಿದೆ. ನೀರು ನಿಲ್ಲದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಆಯಾ ಜಾಗದ ಮಾಲೀಕರು ಯಾರಿದ್ದಾರೆ ಅವರ ಜವಾಬ್ದಾರಿ ಇದು. ಅವರಿಗೆ ವಾರ್ನಿಂಗ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಅಕಸ್ಮಾತ್ ನೀರು ನಿಂತು ಅಲ್ಲಿ ಸೊಳ್ಳೆಯ ಸಂತಾನೋತ್ಪತ್ತಿ ಆದ್ರೆ, ನಿಯಮ ಉಲ್ಲಂಘನೆ ಆದ್ರೆ ಅಂತಹ ಮಾಲೀಕರಿಗೆ ದಂಡ ಫಿಕ್ಸ್, ಫೈನ್ ಅನ್ನ ಹಾಕಲಾಗುತ್ತೆ. ನಗರ ಪ್ರದೇಶಗಳಲ್ಲಿ 2,000 ರೂಪಾಯಿ ದಂಡವನ್ನು ಹಾಕಲಾಗುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ 1,000 ರೂಪಾಯಿ ದಂಡವನ್ನು ಹಾಕಲಾಗುತ್ತೆ. 24 ಗಂಟೆಯಲ್ಲಿ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಸೂಚನೆ ನೀಡಲಾಗಿದೆ. ಒಂದ್ ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳಿಂದಲೇ ಕ್ರಮಗಳಾಗುತ್ತೆ. ರಾಸಾಯನಿಕ ಸಿಂಪಡಣೆಯನ್ನ ಮಾಡಬೇಕು ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಲಾಗಿದೆ. ದಿನದಿಂದ ದಿನಕ್ಕೆ ಸೊಳ್ಳೆಯಿಂದಾಗಿ ರೋಗಗಳು ಹರಡ್ತಾ ಇದೆ. ಡೆಂಗ್ಯೂ ಅಂತ ರೋಗಗಳು ಹರಡ್ತಾ ಇದೆ. ಹಾಗಾಗಿ ಸೊಳ್ಳೆ ಸಂಹಾರಕ್ಕೆ ಇದೀಗ ದಂಡ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಇಷ್ಟು ದಿನ ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇತ್ತು. ಈಗ ಆಯಾ ಜಾಗದ ಮಾಲೀಕರಿಗೆ ಯಾವ ತರ ವಾರ್ನಿಂಗ್ ನೀಡಲಾಗಿದೆ? ಖಂಡಿತವಾಗಿಯೂ ಇವತ್ತು ಅಧಿಕೃತವಾಗಿ ಒಂದು ರಾಜ್ಯ ಸರ್ಕಾರದಿಂದ ಡೆಂಗಿಯನ್ನ ಒಂದು ಸಾಂಕ್ರಾಮಿಕ ರೋಗ ಅಂತ ಘೋಷಣೆ ಮಾಡಲಾಗಿದೆ. ಕೇವಲ ಘೋಷಣೆ ಮಾಡೋದ್ರ ಜೊತೆಗೆ ಒಂದಷ್ಟು ಅಂದ್ರೆ 2020ರ ಒಂದು ಆಕ್ಟ್ ಅನ್ನ ಒಂದಷ್ಟು ತಿದ್ದುಪಡಿ ತಂದು 2024ರ ಆಕ್ಟ್ ಅನ್ನ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಗಮನ ಹರಿಸುತ್ತಿರುವಂತಹ ವಿಚಾರವೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಡೆಂಗ್ಯೂವನ್ನು ಹರಡುವಂತಹ ಸೊಳ್ಳೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಸಾರ್ವಜನಿಕರು ಕೂಡ ಸ್ವತಃ ಮುಂದಾಗಬೇಕು ಅನ್ನುವಂತಹ ಒಂದು ಅಂಶವನ್ನ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ಯಾವುದೇ ಒಂದು ಮನೆ ಮಾಲೀಕರಿರ್ಬೋದು ಅಥವಾ ಖಾಲಿ ಜಾಗದ ಮಾಲೀಕರಿರ್ಬೋದು, ಅಲ್ಲೇನಾದ್ರೂ ನೀರು ನಿಂತ್ಕೊಳ್ಳುವಂತದ್ದು ಅಥವಾ ಸೊಳ್ಳೆಗಳು ಬರುವಂತದ್ದು ಅಥವಾ ಸೊಳ್ಳೆಗಳು ಬ್ರೀಡ್ ಆಗುವಂತದ್ದು ಈ ರೀತಿ ಕಂಡು ಬಂದಲ್ಲಿ ಆ ಒಂದು ಸ್ಥಳದ ಮಾಲೀಕರೇ ಈ ಒಂದು ಸೊಳ್ಳೆನ ನಿಯಂತ್ರಣ ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವರನ್ನೇ ಒಂದು ಸ್ವಚ್ಛತೆಯನ್ನ ಕಾಪಾಡಬೇಕು, ನೀರು ನಿಂತ್ಕೊಳ್ಳದಂತೆ ನೋಡ್ಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಏನಾದ್ರೂ ಈ ಒಂದು ಸರ್ಕಾರದ ಒಂದು ರೂಲ್ಸ್ ಅನ್ನ ಆದೇಶವನ್ನ ಬ್ರೇಕ್ ಮಾಡಿದ್ರೆ ದಂಡ ಪ್ರಯೋಗ ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ನಗರ ಪ್ರದೇಶಗಳಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರತ್ಯೇಕವಾದಂತಹ ಒಂದು ದಂಡವನ್ನ ವಿಧಿಸೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ಮನೆ ಮಾಲೀಕರು ಏನಾದ್ರು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ನಗರ ಪ್ರದೇಶದಲ್ಲಿ 400 ರೂಪಾಯಿ ದಂಡವನ್ನ ವಿಧಿಸ್ತಾರೆ. ಹಾಗೆ ಗ್ರಾಮಾಂತರದಲ್ಲಿ 200 ರೂಪಾಯಿ ದಂಡವನ್ನ ವಿಧಿಸೋದಕ್ಕೆ ಈಗಾಗಲೇ ಆದೇಶ ಕೊಟ್ಟಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಇನ್ನ ಬೇರೆ ದೊಡ್ಡ ಖಾಲಿ ನಿವೇಶನಗಳು, ಹಾಗೇನೆ ಹೋಟೆಲ್, ಪಬ್ಬು, ಬಾರು, ರೆಸ್ಟೋರೆಂಟ್, ಶಾಲೆ, ಹಾಗೇನೆ ಏನು ಥಿಯೇಟರ್ಗಳು, ಹೋಮ್ ಸ್ಟೇಗಳು, ಈ ರೀತಿಯಾದಂತಹ ಒಂದು ಸ್ಥಳಗಳಲ್ಲಿನೂ ಕೂಡ ದಂಡ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಸ್ವಚ್ಛತೆ ಕಾಪಾಡದೆ ಏನಾದ್ರೂ ಸೊಳ್ಳೆಗಳು ಬ್ರೀಡ್ ಆಗುವಂತಹದ್ದು ಏನಾದ್ರೂ ಕಂಡು ಬಂದಲ್ಲಿ ಅವರಿಗೆ 2,000 ಜೊತೆಗೆ ಗ್ರಾಮಾಂತರದ ಪ್ರದೇಶದಲ್ಲಿ 1,000 ದಂಡವನ್ನ ವಿಧಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಇಫ್ ಇನ್ ಕೇಸ್ ಏನಾದ್ರೂ ಇದನ್ನು ಮೀರಿ ಏನು ಸ್ವಚ್ಛತೆ ಕಾಪಾಡಲ್ಲ ಅಂತ ಹೇಳಿದ್ರೆ ಆಯಾ ಒಂದು ಸಂಬಂಧಪಟ್ಟ ಪ್ರಮುಖವಾಗಿ ಬಿಬಿಎಂಪಿಗೆ ಕೂಡ ಒಂದು ಪವರ್ ಅನ್ನ ಕೊಟ್ಟಿರುವಂತದ್ದು. ಅವರೇ ಹೋಗಿ ಈ ಒಂದು ಸೊಳ್ಳೆಗಳನ್ನ ನಾಶಪಡಿಸುವುದು ಮತ್ತೆ ರಾಸಾಯನಿಕಗಳನ್ನ ಸಿಂಪಡಿಸುವುದರ ಜೊತೆಗೆ ಇದಕ್ಕೆ ಖರ್ಚಾಗಿರುವಂತಹ ದುಡ್ಡನ್ನು ಕೂಡ ಮಾಲೀಕರ ಹತ್ರನೇ ವಸೂಲಿ ಮಾಡೋದಕ್ಕೆ ಅಂದ್ರೆ ಅವ್ರಿಗೇನೆ ಕೂಡ ತೆಗೆದುಕೊಳ್ಳುವಂತಹ ಒಂದು ರೂಲ್ಸ್ ಅನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂತದ್ದು ಶಮಿತಾ. ಹೀಗಾಗಿಯೇ ಸಾಂಕ್ರಾಮಿಕ ರೋಗಗಳ ಲಿಸ್ಟ್ಗೆ ಡೆಂಗ್ಯೂ ಸೇರೋದರ ಜೊತೆಗೆ ಬೆಂಗಳೂರಿನ ಜನರು ಕೂಡ ಸ್ವಚ್ಛತೆ ಮತ್ತು ಈ ಡೆಂಗ್ಯೂ ನಿಯಂತ್ರಣಕ್ಕೆ ಮುಂದಾಗಬೇಕಾಗುತ್ತೆ. ಇಲ್ಲವಾದಲ್ಲಿ ಅನಾವಶ್ಯಕವಾಗಿ ಅವರೇನೆ ಒಂದು ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಶಮಿತಾ. ಫೈನ್, ಥ್ಯಾಂಕ್ ಯು ಹಂಸ ಶ್ಯಾಮಲ ತಮ್ಮ ಇನ್ಫಾರ್ಮೇಶನ್ಗೆ. ನೀರು ನಿಲ್ಲದ ರೀತಿಯಲ್ಲಿ ಸೊಳ್ಳೆಯ ಸಂತಾನೋತ್ಪತ್ತಿ ಆಗದ ರೀತಿಯಲ್ಲಿ ಆಯಾ ಜಾಗದ ಮಾಲೀಕರೇ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದೆ ಹೋದ್ರೆ ದಂಡವನ್ನ ಫಿಕ್ಸ್ ಮಾಡಲಾಗುತ್ತೆ. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಈಗ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಹಾಗಾಗಿ ಆಯಾ ಜಾಗದ ಮಾಲೀಕರು ಎಚ್ಚೆತ್ತುಕೊಳ್ಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.